ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. एक तरफ ये कहना कि हम सरकार के साथ हैं और फिर भारत के प्रमुख युद्धक विमान को, जिसने उसी समय गंगा एक्सप्रेसवे पे 24 घंटे के अंदर लैंडिंग और उड़ान भरी हो, ये कहना इनके दोहरे दो मुहे खतरनाक चरित्र को प्रदर्शित, क्योंकि जहां तक देश के अंदर इसका उपयोग करने की बात है तो मैं कोट करके कह रहा हूं, बैरक ओबामा ने अपनी किताब द प्रॉमिस लैंड में 2010 की अपनी भारत यात्रा में तत्कालीन प्रधानमंत्री मनमोहन सिंह की वार्ता के आधार पर लिखा था कि 26/11 के हमले के बाद भारत की सेना कार्रवाई करना चाहती थी, मगर मनमोहन सिंह ने इसलिए कार्रवाई नहीं की क्योंकि उससे उपजे वातावरण से एंटी मुस्लिम सेंटीमेंट पैदा हो सकता था जो बीजेपी को फायदा कर सकता था. तो ये कांग्रेस पार्टी है जो भारत के अंदरूनी वातावरण को पाकिस्तान से जोड़ती है, और नेता करे तो पहले उसको जवाब देना चाहिए. संविधान की शपथ लेके करने वाला नेता इस टेक्निकल चीज के पीछे नहीं छुप सकता, पहले नैतिकता का जवाब दे जिसने संविधान की शपथ लेकर भारत की संसद में प्रवेश किया है. जब हम हाइड्रोलॉजिकल डाटा पाकिस्तान के साथ शेयर नहीं करते, इससे पहले युद्धों के दौरान भी हाइड्रोलॉजिकल डाटा जो इन 5 नदियों का था, यानी कितना पानी आया है, एट प्रेजेंट कितना पानी है, ये पाकिस्तान को शेयर किया जाता था. अब भारत सरकार ने शेयर करना बंद कर दिया है, तो अब पाकिस्तान के लिए अनुमान लगाना मुश्किल है कि अब आने वाले दिनों में पानी कम आएगा या ज्यादा, उभार चढ़ाव आएगा या उभार. ಇವತ್ತಿನಿಂದ 17ರವರೆಗೆ ಇವತ್ತಿನಿಂದ ಪ್ರಾರಂಭ ಆಗಿ 17ರವರೆಗೆ ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸವನ್ನು ಮನೆಗೆ ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸುಮಾರು 65,000 ಟೀಚರ್ಗಳು ಜಿಲ್ಲಾಧಿಕಾರಿಗಳು ನೇಮಕ ಮಾಡಿದ್ದಾರೆ. 65,000 ಅಂದರೆ ಅವ್ರಿಗೆಲ್ಲ ಎನ್ಯುಮರೇಟರ್ಸ್ ಅಂತ ಕರೀತಾರೆ. 10 ರಿಂದ 12 ಜನಕ್ಕೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ. 10 ರಿಂದ 12 ಜನರಿಗೆ ಒಬ್ಬ ಮೇಲ್ವಿಚಾರಕರು ಇರ್ತಾರೆ. ಇದು ಮನೆಗೆ ಹೋಗಿ ಭೇಟಿ ಕೊಡೋದ್ರ ಜೊತೆಗೆ ಎರಡನೇ ಹಂತದಲ್ಲಿ
19/5/2025ರಿಂದ 21/5/25ರವರೆಗೆ ವಿಶೇಷ ಶಿಬಿರಗಳಲ್ಲಿ ಸಮೀಕ್ಷೆ ಹಮ್ಮಿಕೊಳ್ಳಲಾಗಿದೆ. 19ರಿಂದ 21ರವರೆಗೆ ಈ ತಿಂಗಳು ವಿಶೇಷ ಶಿಬಿರ ಮಾಡ್ತೀವಿ. ಆ ಶಿಬಿರದಲ್ಲಿ ಸಮೀಕ್ಷೆ ಮಾಡ್ತಾರೆ. ಅಲ್ಲೂ ಬಂದು ಹೇಳ್ಬೋದು, ಯಾರು ಒಂದು ವೇಳೆ ಬಿಟ್ಟೋಗಿದ್ರೆ ಅವರು ಬಂದು ಹೇಳ್ಬೋದು. ಆಮೇಲೆ 3ನೇ ಹಂತದಲ್ಲಿ 19ರಿಂದ 23ರವರೆಗೆ ಆನ್ಲೈನ್ ಮೂಲಕ ಕೂಡ ಮಾಡಬಹುದು. 19ರಿಂದ 23/5/2025ರವರೆಗೆ ಆನ್ಲೈನ್ ಮೂಲಕ ಸ್ವಯಂ ಘೋಷಣೆ ಮಾಡ್ಕೋಬಹುದು. ಮళ్ళీ ಎಷ್ಟು వచ్చింది ಇಲ್ಲದ ಕಾರಣ ನಮಗೆ ಮನೆಯನ್ನ ಕಟ್ಟಿಸಿಕೊಡ್ಬೇಕು ಅಂತ ಕೇಂದ್ರ ಸರ್ಕಾರದ ಒಂದು ಆದೇಶ ಇರೋದ್ರಿಂದ ನಮಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಗ್ರಾಮ ಪಂಚಾಯತಿ ನೆರವಿನಿಂದ ನಮಗೆ ಸವಲತ್ತುಗಳನ್ನ ಮನೆಯನ್ನ ಮಾಡಿಕೊಡ್ಬೇಕು ಅಂತ ಪ್ರಾರ್ಥನೆ ಮಾಡ್ಕೊಳ್ತೇನೆ. ನಮಗೆ ಸ್ವಂತ ಮನೆ ಇರಲಿಲ್ಲ. ಕೇಂದ್ರ ಸರ್ಕಾರ ನಮಗೆ ಮನೆಯನ್ನು ಕೊಟ್ಟಿರುತ್ತದೆ. ಇದಕ್ಕೆ ಬೇಕಾದ ದಾಖಲಾತಿಗಳು ಜಾಬ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ ಪುಸ್ತಕ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮುಖಾಂತರ ಮನೆಯನ್ನು ಕೊಟ್ಟಿರುವುದಕ್ಕೆ ಕೇಂದ್ರ ಸರ್ಕಾರಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ನಾವು ಅಗ್ರೆ ಗ್ರಾಮದಲ್ಲಿ ವಾಸ ಮಾಡ್ತಾ ಇದ್ದೀವಿ. ಬೇಲೂರು ತಾಲೂಕು ಮಾದೇವಳ್ಳಿ, ಹಾಸನ ಜಿಲ್ಲೆ, 3 ಅಗ್ರೆ ಗ್ರಾಮ ಅಂತ. ನಮಗೆ ಗ್ರಾಮ ಪಂಚಾಯತಿಂದ ಮನೆ ಕೊಡ್ತಿದ್ದಾರೆ. ಪ್ರಧಾನಮಂತ್ರಿಗಳು ನಮಗೆ ವ್ಯವಸ್ಥೆ ಮಾಡಿದ್ದಾರೆ. ನಮಗೆ ಮನೆ ಇರಲಿಲ್ಲ. ನಮ್ಮ ಜಾಬ್ ಕಾರ್ಡು, ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಎಲ್ಲ ಕೊಟ್ಟು ಮನೆಗೆ ಅರ್ಜಿ ಕೊಟ್ಟಿದ್ವಿ. ಸ್ಯಾಂಕ್ಷನ್ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ಮನೆ ಕಟ್ತಿದ್ದೀವಿ. ಕೇಂದ್ರ ಸರ್ಕಾರಕ್ಕೆ ಧನ್ಯವಾದ. ಈಗಾಗಲೇ ಮನೆ ಕೆಲವರು ಪ್ರಾರಂಭ ಮಾಡಿದ್ದಾರೆ. ಇನ್ನೂ ಕೆಲವು ಪ್ರೋಗ್ರೆಸ್ ಅಲ್ಲಿ ಇದಾವೆ. ಹಾಗೂ 25-26ನೇ ಸಾಲಿನಲ್ಲಿ, ಈ ಸಾಲಿನಲ್ಲಿ ಸರ್ವೆ 169 ಈಗ ಅಲ್ಲಿ ಆಗಿದೆ. ಇನ್ನೂ ಕೂಡ ಸರ್ವೆ ಇನ್ನೂ 15 ದಿವಸ ಟೈಮ್ ಇರೋದ್ರಿಂದ ಇನ್ನೂ ಕೂಡ ನಾವು 4-5 ಜನ ಸಿಬ್ಬಂದಿಯವರು ಸೇರಿ ಎಲ್ಲಾ ಗ್ರಾಮಗಳನ್ನ ಮನೆ ಇಲ್ದಲೇ ಇರ್ತಕ್ಕಂಥ ಹಾಗೂ ಕಚ್ಚಾ ಮನೆಗಳಾಗಿರ್ತಕ್ಕಂಥ ಎಲ್ಲಾ ಮನೆಗಳನ್ನು ಕೂಡ ಸಂಪೂರ್ಣವಾಗಿ ಸರ್ವೆ ಮಾಡಿ ಅವುಗಳನ್ನ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಪಡೆದು ಅವನ್ನ ಸರ್ಕಾರಕ್ಕೆ ಮನೆ ಮಂಜೂರಾತಿಗಾಗಿ ಆಯ್ಕೆ ಮಾಡಿ ಕಳಿಸ್ತಾ ಇದ್ದೀವಿ. PMJY ಈ ಸರ್ವೆಗೆ ಪೂರ್ವಭಾವಿಯಾಗಿ ನಾವು ಈಗಾಗಲೇ ನಮ್ಮ ಎಲ್ಲ ಗ್ರಾಮಗಳಲ್ಲೂ ಕೂಡ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿದ ಸಲುವಾಗಿ ನಾವು ಇಷ್ಟೊಂದು ಯಶಸ್ವಿಯಾಗಿ ಈ ಒಂದು ಸರ್ವೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇನ್ನು ಉಳಿದಂತೆ ನಾವು ಹಗರೆ ಗ್ರಾಮ ಪಂಚಾಯತಿ ನಮ್ಮಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಒಂದು ಗ್ರಾಮ ಪಂಚಾಯತ್ ಆಗಿದೆ. ಬಹಳ ದೊಡ್ಡ ಗ್ರಾಮ ಪಂಚಾಯತ್ ಇದೆ. ಇಲ್ಲಿ ಸುಮಾರು 3000 ಪಾಪ್ಯುಲೇಷನ್ ಇದೆ. ಈಗಾಗಲೇ 3500 ಮನೆಗಳನ್ನು ಕೂಡ ನಾವು ಸರ್ವೆ ಮಾಡಿ ಈ ಒಂದು ಸಮೀಕ್ಷೆನಲ್ಲಿ ಸೇರ್ಪಡೆ ಮಾಡಲಿಕ್ಕೆ ನಾವು ಮಾಡಿದ್ದೀವಿ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರ್ರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.